ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ನಿಜವಾದ ಸ್ನೇಹಿತ. ಒಂದು ಕಾಡಲ್ಲಿ ಆಮೆ ಮತ್ತು ನರಿ ಒಳ್ಳೆ ಸ್ನೇಹಿತರಾಗಿದ್ರು. ಕಾಡಲ್ಲಿ ಅಂದರೆ ಬೇರೆ ಬೇರೆ ಪ್ರಾಣಿಗಳಿರ್ತವೆ. ಹಾಗೆ ಊರಲ್ಲೂ ಕೂಡ ಬೇರೆ ಬೇರೆ ಜನಗಳಿರ್ತಾರೆ. ಬೇರೆ ಬೇರೆ ಮನೆಗಳಲ್ಲಿ ಜನಗಳಿರ್ತಾರೆ. ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಜನಗಳಿರ್ತಾರೆ. ನಮಗೆ ನಮ್ಮ ಶಾಲೆಯವರೇ ಮಾತ್ರ ಸ್ನೇಹಿತರಾಗಿರ್ತಾರ ಹೇಳಿ? ಬೇರೆ ಸ್ಕೂಲವ್ರ ಸ್ನೇಹಿತರಾಗಿರ್ತಾರೆ, ಬೇರೆ ಪಕ್ಕದ ಮನೆಯವ್ರ ಸ್ನೇಹಿತರಾಗಿರ್ತಾರೆ, ಮತ್ತು ಬೇರೆ ಪಕ್ಕದ ಏರಿಯಾದವ್ರ ಸ್ನೇಹಿತರಾಗಿರ್ತಾರೆ, ಬೇರೆ ಊರವ್ರ ಸ್ನೇಹಿತರಾಗಿರ್ತಾರೆ. ಹಾಗೆ ಈ ಕಾಡಲ್ಲಿದ್ದಂಥ ಆಮೆ ಮತ್ತು ನರಿ ಬೇರೆ ಬೇರೆ ರೀತಿಯ ಪ್ರಾಣಿಗಳಲ್ವ ಎರಡೂ. ಆದರೂ ಕೂಡ ಅವರಿಬ್ಬರು ಹೇಗೋ ಸ್ನೇಹಿತರಾಗಿರ್ತಾರೆ, ಒಳ್ಳೆ ಸ್ನೇಹದಿಂದ ಇರ್ತಾರೆ. ಕಾಡಲ್ಲಿ ಜೊತೆ ಜೊತೆಗೇ ತಿರುಗಾಡ್ತಿರ್ತಾರೆ. ಇದಕ್ಕೇನಾದರೂ ಸಹಾಯ ಬೇಕಂದರೆ ಅದು ಮಾಡುತ್ತೆ, ಅದಕ್ಕೇನಾದರೂ ಸಹಾಯ ಬೇಕಂದರೆ ಇದು ಮಾಡ್ತಿರುತ್ತೆ. ಒಟ್ಟಲ್ಲಿ ಇಬ್ಬರು ಜೊತೆಯಾಗಿ, ಒಬ್ಬರೇ ಇರೋದಕ್ಕಿಂತ ಇಬ್ಬರು ಇರೋದು ಒಳ್ಳೆಯದಲ್ವಾ? ಇಬ್ಬರಿದ್ರೆ ಹಾಡು ಕತೆ ಹೇಳ್ಬೋದು, ಆಟ ಆಡ್ಬೋದು. ಹಾಗೆ ಈ ನರಿ ಮತ್ತು ಆಮೆ ಒಳ್ಳೆ ಸ್ನೇಹಿತರಾಗಿ ಸಂತೋಷದಿಂದ ಆ ಕಾಡಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಒಂದು ಸಲ ಆಮೆ ತನಗೇನೋ ಅರ್ಜೆಂಟ್ ಕೆಲಸ ಇತ್ತು ಅಂಥೇಳಿ ಕಾಡಲ್ಲಿ ಪುಟ 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 ಅಂತ ಹೋಗ್ತಾ ಇತ್ತು. ಹೋಗ್ತಾ ಇರಬೇಕಾದ್ರೆ ಆ ಕಾಡತ್ರ ಕಾಡಲ್ಲಿ ಒಂದು ಚಿರತೆ ಕೂತ್ಕೊಂಡಿತ್ತು. ಆ ಚಿರತೆ ಈ ಆಮೆ ಹೋಗ್ತಾ ಇರೋದನ್ನ ನೋಡ್ತು. ಈಗ ಚಿರತೆ ಕಣ್ಣಿಗೆ ಆಮೆ ಬಿತ್ತು. ಚಿರತೆ ಅಂದರೆ ಕೇಳಬೇಕಾ? ತುಂಬ ಡೇಂಜರಸ್. ಯಾವಾಗಲೂ ಹಸಿವಾಗಿರುತ್ತೆ, ಯಾವಾಗಲೂ ಬೇರೆ ಪ್ರಾಣಿಯ ಮಾಂಸನ ಹುಡುಕ್ತಾ ಇರುತ್ತೆ. ಅದಕ್ಕೆ ಈ ಆಮೆನ ನೋಡಿದ ತಕ್ಷಣ ಆಹಾ ಅಂತ ಬಾಯಲ್ಲಿ ನೀರು ಉರಿಸ್ತಾ, ಇವತ್ತು ನನಗೆ ಪುಷ್ಕಳ ಭೋಜನ ಸಿಕ್ಕಿದೆ. ಆಮೆ ಬಂತು. ಆಮೆ ದಪ್ಪ ದಪ್ಪ ಆಮೆ, ಕಲರ್ ಕಲರ್ ಆಮೆ, ತಿನ್ನೋಣ ಆಮೆಯನ್ನ. ಆಮೆ ಬಂತು ಆಮೆ, ಆಮೆ ಬಂತು ಆಮೆ, ತಿನ್ನೋಣ ಆಮೆ ಅಂತ ಚಿರತೆ ಖುಷಿ ಖುಷಿಯಾಗಿ ಹಾಡು ಹೇಳಕ್ಕೆ ಶುರು ಮಾಡಿ ಒಮ್ಮಿಂದೊಮ್ಮೆ ಹೋಗಿ ಅಟ್ಯಾಕ್ ಮಾಡಿ ಆ ಆಮೆನ ಹಿಡ್ಕೊಂಡ್ಬಿಡ್ತು. ಆಮೆಗೆ ಒಮ್ಮಿಂದೊಮ್ಮೆ ಚಿರತೆ ಬಂದು ಅದನ್ನು ಅಟ್ಯಾಕ್ ಮಾಡಿದ್ ನೋಡಿ ದಿಗಿಲಾಗ್ಬಿಡ್ತು. ಚಿರತೆ ಅಣ್ಣ, ದಯವಿಟ್ಟು ನನ್ನನ್ನು ಬಿಟ್ಬಿಡು, ದಯವಿಟ್ಟು ನನ್ನನ್ನು ಬಿಟ್ಬಿಡು, ನನಗೆ ಭಯ ಆಗ್ತಿದೆ ಚಿರತೆ ಅಣ್ಣ. ನಾನು ತಿನ್ನಕ್ಕೆ ನಿನ್ನ ಆಹಾರ ಆಗೋದಿಲ್ಲ ಚಿರತೆ ಅಣ್ಣ. ನಾನೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬಿಟ್ಬಿಡು ಅಂತ ಅಂಗಲಾಚಿ ಬೇಡ್ಕೊಳ್ತು. ಆಗ ಚಿರತೆ, ಬಾಯಿ ಮುಚ್ಚು, ಒಳ್ಳೆ ಆಹಾರ ಸಿಕ್ಕಿರಬೇಕಾದ್ರೆ ಬಿಟ್ಬಿಡೋದಕ್ಕೆ ನಾನೇನು ಮೂರ್ಖ ಅಲ್ಲ. ಸುಮ್ಮನೆ ನನ್ನ ಸಮಯ ಹಾಳು ಮಾಡಬೇಡ. ನನಗೆ ತುಂಬ ಹಸಿವಾಗ್ತಿದೆ. ಇದು ಒಂಥರ ವೆರೈಟಿ ಫುಡ್, ನಾನು ಬೇಗ ತಿನ್ನಬೇಕು ಅಂಥೇಳಿ ಚಿರತೆ ಆಮೆಯನ್ನು ತಿನ್ನೋದಕ್ಕೆ ಮುಂದಾಯಿತು. ಚಿರತೆ ಆಮೆನ ತನ್ನ ಬಾಯಲ್ಲಿ ಇಟ್ಕೊಂಡು ಅಂತ ಇನ್ನೇನು ಕಚ್ಚಬೇಕು ಅನ್ನೋಷ್ಟರಲ್ಲಿ ಆನೆಯ ದಪ್ಪವಾದಂಥ ಚಿಪ್ಪು ಆ ಚಿರತೆಯ ಹಲ್ಲುಗಳಿಗೆ ತಗುಲ್ಬಿಡ್ತು. ಅಯ್ಯೋ, ನನ್ನ ಹಲ್ಲು ಮುರಿತಲ್ಲಪ್ಪ. ಈ ಆಮೆ ಎಷ್ಟು ದಪ್ಪ ದಪ್ಪ ಚಿಪ್ಪಿಟ್ಕೊಂಡಿದ್ಯಪ್ಪ, ಎಷ್ಟು ಬಿರುಸಾಗಿದೆ ಇದು, ನನ್ನ ಹಲ್ಲೇ ಮುರಿದೋಯ್ತು. ಏನು ಮಾಡೋದು ಅಲ್ಲೂ ಅಂತ ಒದ್ದಾಡ್ತಿತ್ತು. ಆಗ ನರಿ, ಆಮೆಯ ಸ್ನೇಹಿತ ನರಿ ಅಲ್ಲಿಗೆ ಬಂತು. ತನ್ನ ಸ್ನೇಹಿತನಾದಂಥ ಆಮೆ ಈ ಚಿರತೆಯ ಬಾಯಿ ಎತ್ತರ ಸಿಕ್ಕಾಕೊಂಡಿದೆ, ಆಮೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ ನೋಡಿ
ಏನು ಮಾಡೋದು ಅಂತ ನರಿಗೆ ಯೋಚನೆ ಆಯಿತು. ಏನಾದರೂ ಉಪಾಯ ಮಾಡಿ ನನ್ನ ಸ್ನೇಹಿತನನ್ನು ಈ ಚಿರತೆ ಬಾಯಿಂದ ಬಿಡಿಸ್ಬೇಕು. ಏನು ಮಾಡೋದು ಅಂತ ನರಿ ಯೋಚನೆಗೆ ಶುರು ಮಾಡ್ತು. ಐಡಿಯಾ ಹೊಳಿತು ಅಂಥೇಳಿ ನರಿ ಚಿರತೆಯನ್ನು ಹೋಗಿ ನೋಡ್ತು. ಹೇಳ್ತು, ಅಯ್ಯೋ ಚಿರತೆಯಣ್ಣ, ನೀನು ಚಿಪ್ಪಿನ ಸಮೇತ ಈ ಆಮೆನ ತಿನ್ನೋದಕ್ಕೆ ಆಗೋದಿಲ್ಲ ಗೊತ್ತಾ, ಅದು ತುಂಬ ಬಿರುಸಾಗಿರುತ್ತೆ. ನೀನು ಆಮೆ ಮಾಂಸ ತಿನ್ನಬೇಕಾದ್ರೆ ನಾನು ಹೇಳ್ದಾಗ ಮಾಡು, ಒಳ್ಳೆ ಉಪಾಯ ಕೊಡ್ತೀನಿ ಅಂತ ನರಿ ಹೇಳ್ತು. ಆಗ ಚಿರತೆ, ಅಯ್ಯೋ ನರಿಯಣ್ಣ, ಒಳ್ಳೆ ದೇವ್ರು ಬಂದಾಗ ಬಂದಿಯಪ್ಪ, ಆ ಐಡಿಯಾ ಏನು ಅಂತ ಹೇಳೋ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಇದ್ರ ಚಿಪ್ಪು ಬೇರೆ ಗಟ್ಟಿಯಾಗಿದೆ, ಏನು ಮಾಡಬೇಕು ಬೇಗ ಹೇಳು ಅಂದಾಗ ನರಿ ಹೇಳ್ತು, ಹಾಂ ಚಿರತೆಯಣ್ಣ, ಮೊದಲು ಆಮೆಯನ್ನು ಆ ನೀರಲ್ಲಿರೋ ಕಾಲುವೆಗೆ ಎಸಿ, ಅದರ ಚಿಪ್ಪು ನೀರಲ್ಲಿ ನೆನೆದ ಮೇಲೆ ಮೃದುವಾಗಿ ಹೂವಿನ ಥರ ಸಾಫ್ಟ್ ಆಗುತ್ತೆ. ಆಗ ನೀನು ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಆಹಾ ಅಂತ ರುಚಿ ರುಚಿಯಾದ ಆಮೆ ಮಾಂಸನ ತಿನ್ಬೋದು ಅಂತ ನರಿ ತನ್ನ ಉಪಾಯವನ್ನು ಹೇಳ್ತು. ಹೌದಲ್ವಾ? ಎಸ್, ನೀರಲ್ಲಿ ಹಾಕಿದರೆ ನೆಂದ್ಬಿಡುತ್ತೆ, ಸಾಫ್ಟ್ ಆಗುತ್ತೆ. ನೀನು ಒಳ್ಳೆ ಐಡಿಯಾ ಕೊಟ್ಟಿಯ ನರಿಯಣ್ಣ, ಹಾಗೆ ಮಾಡ್ತೀನಿ ತಾಳು ಅಂತ ಚಿರತೆ ನರಿ ಹೇಳಿದ ಹಾಗೆ ಆ ಆಮೆನ ಎತ್ತಿ ನೀರಲ್ಲಿ ಹಾಕ್ತು. ಕಾಲುವೆ ಇತ್ತಲ್ಲೋ ನೀರಿಂದು, ಅದರೊಳಗಡೆ ಹಾಕ್ತು. ಚಿರತೆ ಆಮೆಯನ್ನು ಕಾಲುವೆಗೆ ಎಸೆದಿದ್ದೇ ತಡ, ಈಗ ಆಮೆ ಸರಸರ 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 ಅಂತ ಈಜಿಕೊಂಡು ಆ ಕಾಲುವೆಯೊಳಗಡೆ ದೂರ ಹೋಗಿ ಚಿರತೆಯಿಂದ ದೂರ ಆಯಿತು. ಆಮೇಲೆ ಈ ಚಿರತೆ ಎಲ್ಲೋಯ್ತು ಆಮೆ ಅಂತ ನೋಡ್ತಾ ಇರಬೇಕಾದ್ರೆ ನರಿ ಅಲ್ಲಿಂದ ತಪ್ಪಿಸ್ಕೊಂಡು ಕಾಡಲ್ಲಿ ಕಣ್ಮರಿಯಾಗಿ ಓಡೋಗ್ಬಿಡ್ತು. ಚಿರತೆ ಆಮೆನ ಕಾಲುವೆಯಲ್ಲಿ ಹುಡುಕ್ತಾ ಇತ್ತು. ನೆನೆಯುತ್ತೆ ಆಮೆ ನೆನೆಯುತ್ತೆ ಅಂತ. ಎಲ್ಲಿ ಚಿರತೆ ಕಣ್ಣಿಗೆ ಆಮೆ ಕಾಣಿಸ್ಲೇ ಇಲ್ಲ. ಈಗ ಚಿರತೆಗೆ ಕೈಗೆ ಬಂತುತ್ತು, ಬಾಯಿಗೆ ಬರಲಿಲ್ವಲ್ಲಪ್ಪ ಅಂತ ನಿರಾಶೆ ಆಯಿತು. ಆಮೆ ಮತ್ತು ನರಿ ಮತ್ತೆ ಇನ್ನೊಂದು ಸಲ ಭೇಟಿಯಾದಾಗ, ಧನ್ಯವಾದ ಸ್ನೇಹಿತ, ನೀನೇ ನನ್ನ ನಿಜವಾದ ಸ್ನೇಹಿತ, ನನ್ನ ಪ್ರಾಣ ಉಳಿಸಿದ್ದಕ್ಕೆ ಧನ್ಯವಾದಗಳು. ನಿನಗೆ ಯಾವುದೇ ಕಷ್ಟ ಬಂದಾಗಲೂ ನಾನು ನಿನ್ನ ಜೊತೆಗಾಗಿರ್ತೀನಿ ಅಂಥೇಳಿ ಆಮೆ ಹೇಳ್ತು. ಇಬ್ಬರು ಅಲ್ಲಿಂದ ಮತ್ತೆ ತಮ್ಮ ಸ್ನೇಹವನ್ನು ಮುಂದುವರಿಸ್ಕೊಂಡು ಹೋದರು. ಅದಕ್ಕೆ ಸ್ನೇಹಿತರು ಅಂದರೆ ತುಂಬ ಮುಖ್ಯ. ಜೀವನದಲ್ಲಿ ನಾವು ಎಲ್ಲರ ಜೊತೆಗೂ ಸ್ನೇಹ ಬೆಳೆಸಬೇಕು. ಸ್ನೇಹಿತರು ಇದ್ದರೆ ನಮ್ಮ ಆಪತ್ಕಾಲದಲ್ಲಿ ಆಗ್ತಾರೆ. ಆಮೇಲೆ ನಮ್ಮ ಒಬ್ಬಂಟಿತನವನ್ನು ದೂರ ಮಾಡ್ತಾರೆ. ಸ್ನೇಹಿತರು ಜೀವನಕ್ಕೆ ತುಂಬ ಮುಖ್ಯ. ಆಟ ಆಡಬೇಕಾದ್ರೆ ಒಂದೊಂದು ಸರಿ ಮನಸ್ತಾಪ ಬರ್ಬೋದು, ಜಗಳ ಆಗ್ಬೋದು. ಆದರೆ ಅದನ್ನು ಆ ವಿಷಯಕ್ಕೆ ಯಾವುದಕ್ಕೆ ಜಗಳ ಮಾಡಿರ್ತೀರಲ್ಲ ಅಲ್ಲಿಗೆ ಬಿಟ್ಟು ಮತ್ತೆ ನಿಮ್ಮ ಸ್ನೇಹವನ್ನು ಮುಂದುವರಿಸಬೇಕು. ಜಗಳ ಆಡೋದನ್ನು ಕಡಿಮೆ ಮಾಡಿದರೆ ಮತ್ತಷ್ಟು ಒಳ್ಳೆಯದು. ಬಟ್ ಏನೋ ಒಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅಥವಾ ನಿಮಗೆ ಬೇಕಾಗಿದ್ದು ಅವ್ರಿಗೂ ಬೇಕಾಗಿ ಏನೋ ಜಗಳ ಬಂದರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು. ಅದನ್ನು ಅಲ್ಲೇ ಮರೆತು ಮತ್ತೆ ಸ್ನೇಹವನ್ನು ಮುಂದುವರಿಸಬೇಕು. ದ್ವೇಷವನ್ನು ಬಿಡಬೇಕು, ಪ್ರೀತಿಯನ್ನು ಮುಂದುವರಿಸಬೇಕು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.